ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನು ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನು ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕ್ಯಾಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣೆಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ.
ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನ ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನ ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನ ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ ಇನ್ನು ತಮಿಳುನಾಡಿನ ವಿಜಯ್ ಮನೆಗೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ಮನೆ ಬಳಿ 2 ಪೊಲೀಸ್ ತುಕಡಿ ನೇಮಕವನ್ನ ಮಾಡಿದ್ದಾರೆ. ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಈಗಾಗಲೇ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಣಯತ್ತೂರಿನಲ್ಲಿರುವಂತಹ ವಿಜಯ್ ನಿವಾಸ, ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನ ಕೊಡಬೇಕು ಅಂತ ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದೆ. ಅಲ್ಲಿ ವಿಜಯ್ಗೆ ಹೆಚ್ಚುವರಿ ಭದ್ರತೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವೈ ಕೆಟಗರಿ ಭದ್ರತೆ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಒಂದ್ ಕಡೆ ಈ ಘನಘೋರ ದುರಂತ, ಮತ್ತೊಂದ್ ಕಡೆ